ತೆಗ್ರಿಕಾಳಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ತಿಂತೀಯಾ? ಚೆನ್ನಾಗಿರ್ತೈತೆ ಅಂತ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಸಾಫ್ಟಾಗಿರುತ್ತೆ. ಮತ್ತು ಜಾಸ್ತಿ ಬೇಯಿಸಬಾರ್ದು, ಮೀಡಿಯಮ್ ಅರ್ಧ ಕ್ವಾಲಿಟಿಯಲ್ಲಿ ಬೇಯಿಸಬೇಕು. ತಿನ್ನಬೇಕಾದ್ರೆ ಕ್ರಸ್ಪಿ ರೂಪದಲ್ಲಿ ನೋಡು. ಉಪ್ಪು ಹಾಕಿದ್ನಲ್ಲ, ಚೆನ್ನಾಗಿ ಬೆಂದೈತೆ. ಉಪ್ಪು ಹಾಕಿದ್ರೆ ಸಾಫ್ಟಾಗಿ ಬೇಗ ಬೇಯ್ತೈತೆ. ಈ ಥರ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಾಯಿ ಮುಚ್ಚಿ ಇಟ್ಬಿಟ್ರೆ ನೀಟಾಗಿ ಚೆನ್ನಾಗಿ ಬೇಯ್ತೈತಿ. ಇವಾಗ ಏನು ಮಾಡ್ಕೊಳೋದು ಅಂದರೆ, ನೀರು ಕಾಯ್ಸಕ್ಕೆ ಇಟ್ಟಿದ್ನಲ್ಲ, ಅಳತೆ ಪ್ರಕಾರ ಹಾಕೊಂಡು ಊಟ ರವೆ ತಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಅಳತೆ ಪ್ರಕಾರ. 1 ಲೋಟಕ್ಕೆ 2 ಲೋಟ. ಬಿಸಿ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರ್ತದೆ. ನೋಡಿ, ಸ್ವಲ್ಪ ತರಕಾರಿ ಜಾಸ್ತಿ ಐತಲ್ಲ, ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ನೀರು ಜಾಸ್ತಿ ಹಾಕಬೇಕು. ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ತನಕ ಕಾಯಬೇಕು. ಕುದಿ ಬಂದಮೇಲೆ ರವೆ ಬಿಡಬೇಕು. ಅವರೆಕಾಳಲ್ಲಿ ಅವರೆಕಾಳು, ತೆಗ್ರಿಕಾಳು, ಅವರೆಕಾಳು ಹಾಕಿರಿ. ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹಾಕಿರಿ, ಚೆನ್ನಾಗಿರ್ತೈತೆ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ತಿನ್ನೋದಕ್ಕಿಂತ ಈ ಥರ ಮಿಕ್ಸ್ ವೆಜಿಟಬಲ್ ತರಕಾರಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಬಿಸಿ ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ತಿನ್ನಬೇಕು. ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು. ಸ್ವಲ್ಪ ತಣ್ಣಗಾಯ್ತು ಅಂದರೆ ತಿನ್ನೋಕ್ಕೆಲ್ಲ ಒಂಥರ ಬೇಜಾರು ಮಾಡ್ಕೊತಾರೆ. ಬಿಸಿ ಬಿಸಿನೇ ಇರಬೇಕು. ಚಳಿಗಾಲ ಆಗೋಯ್ತು. ಕುದೀತಾ ಇದೆ ನೋಡಿ ನೀರು. ಈ ಥರ ಕುದಿಬೇಕು, ಆವಾಗ ಉಪ್ಪಿಟ್ಟು ಹದವಾಗಿ ಬರುತ್ತೆ. ಬ್ಯಾಚುಲರ್ಸ್ ಯಾರ್ಯಾರಿದ್ದೀರಾ ನೋಡ್ತಾ ಇದ್ದೀರಾ, ನೀವು ಅಷ್ಟೇ. ಈ ಚಳಿಗಾಲಕ್ಕೆ ಏನು ರುಬ್ಬಷ್ಟು ಏನೂ ಇಲ್ಲ, ಹಚ್ಕೊಂಡು ತರಕಾರಿ ಹಾಕ್ಕೊಂಡು ಬಿಸಿ ಬಿಸಿ ಮಾಡ್ಕೊತಾಯಿರಿ, ತಿಂತಾಯಿರಿ, ಖುಷಿ ಪಡ್ತಾಯಿರಿ ಅಷ್ಟೇ. ಇವಾಗ ನೋಡಿರಿ, ರವೆ ಹಾಕ್ತೀನಿ. ಈ ಥರ ರವೆ ತಗೊಂಡಿದ್ದೆ. ಇವಾಗ ಹಿಂದಿಂದನೇ ಹಿಂಗೆ ತಿರ್ಸ್ಕೊಂಡ್ಬಿಡ್ಬೇಕು, ಗಂಟಾಗ್ಬಿಡ್ತೈತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ರವೆ ಹಾಕ್ತೀನಿ, ಜಾಸ್ತಿ ಮಾಡ್ತಾಯಿದ್ದೀನಿ. ಚೋಟು ಬೇರೆ ಐತಲ್ಲ, ಅದಕ್ಕೆ ಬೇರೆ ಸ್ವಲ್ಪ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನಮ್ಮದು ಮೊದಲೇ ದೊಡ್ಡ ಕೈ,
ನಾವು ಇಷ್ಟಿಷ್ಟು ಮಾಡಿ ರೂಢಿಲ್ಲ, ಏನು ಮಾಡಿರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಾಗೆ ಮಾಡ್ತೀವಿ ನಾವು. ಸಾಲದ ಕುದಿಯಕ್ಕೆ ಬಿಡೋಣ, ಸಾಕು ಇಷ್ಟು ರವೆ ಸಾಕು, ಜಾಸ್ತಿ ಗಟ್ಟಿ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಮೀಡಿಯಮ್ ಹದದಲ್ಲಿ ಇರಬೇಕು, ಇದು ಬೆಂದರೆ ಗಟ್ಟಿ ಬರ್ತೈತಿ. ನೋಡಿ, ಈ ಕ್ವಾಂಟಿಟಿಯಲ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಆದಷ್ಟು ಈ ಕ್ವಾಂಟಿಟಿ ಈ ಥರ ಅಂದರೆ ಈ ಥರ ಇರಬೇಕು. ಜಾಸ್ತಿ ಗಟ್ಟಿಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿದ್ದರೆ ಇದನ್ನು ಆರಿಕೊಂಡ್ರೆ ಗಟ್ಟಿ ಆಗುತ್ತೆ. ತಿನ್ನೋಕ್ಕೆ ಸಂಜೆ ಟೈಮ್ ಈ ಥರನೇ ಮಾಡ್ಕೊಂಡು ತಿನ್ನಬೇಕು. ಗಟ್ಟಿ ಇದ್ದರೆ ಜೀರ್ಣ ಆಗಲ್ಲ, ಜಾಸ್ತಿ ಗಟ್ಟಿ. ಸರಿ ಆಯಿತು ಬಿಡು, ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಟ್ಬಿಡೋಣ. ಚೆನ್ನಾಗಿ